ರೀ ನಿಮ್ಗೇನು ತಲೆಗಿಲ್ಲ ಕೆಟ್ಟಿದ್ಯಾ? ಅವ್ರನ್ನ ಯಾಕೆ ಮನೆ ಬಿಟ್ಟು ಕಳಿಸ್ತಾ ಇದ್ದೀರಾ? ನೀವೇ ಅವ್ರಿಗೆ ಇನ್ನೊಂದಿಟ್ಟು ಕುಮ್ಮಕ್ಕೆ ಕೊಡ್ತಾ ಇದ್ದೀರಾ, ಮನೆ ಬಿಟ್ಟು ಹೋಗ್ರಿ, ಬೇರೆ ಮನೆ ಮಾಡ್ಕೊಳ್ರಿ ಅಂತ. ಏನು ಮಾಡ್ಬೇಕಂತ ನಿಂತಿದ್ದೀರಾ ನೀವು? ನಿಂಗೆ ಹೆಂಗೋ ಪಾರ್ವತಿ ಅಂದ್ರೆ ಇಷ್ಟ ಇಲ್ಲಲ್ಲ, ಅವ್ಳಿಗೆ ಮನೆ ಬಿಟ್ಟು ಹೋದ್ರೆ ಹ್ಯಾಪಿಯಾಗಿರ್ಬೇಕು ಅನ್ಕೊಂಡಿದ್ದೀರಲ್ಲ, ನೀನು ನಿನ್ನ ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಖುಷಿಯಾಗಿರ್ಬೇಕು ಅನ್ಕೊಂಡಿದ್ದೀರಾ. ಈಗ ಅದಕ್ಕೆ ಅವ್ಳಿಗೆ ಮನೆ ಬಿಟ್ಟು ಹೋಗ್ತಾ ಇದ್ದಾಳೆ, ಮತ್ತೆ ನಿಂದು ಏನು ಹುಡುಗಿನ ಏನೋ ಬೇರೆ ಮನೆ ಮಾಡ್ಕೊಂಡಿರೋಕ್ಕೂ ಬಿಡಂಗಿಲ್ವಾ ನೆಮ್ಮದಿಯಾಗಿ? ಇಲ್ಲಿ ಇರೋಕ್ಕೂ ಬಿಡಂಗಿಲ್ಲ, ಬೇರೆ ಹೋಗ್ತೀನಿ ಅಂದ್ರೆ ಬಿಡಂಗಿಲ್ಲ. ಮತ್ತೇನು ಮಾಡ್ಬೇಕು ಅನ್ಕೊಂಡಿದ್ಯಾ ಹುಡುಗಿನ? ಏನು ಉಸಿರುಗಟ್ಟಿ ಸಾಯಿಸ್ಬೇಕಂತ ಅನ್ಕೊಂಡಿದ್ಯಾ? ನಿನ್ನಿಂದ ಕಷ್ಟಪಟ್ಟಿದ್ದು ಸಾಕು ಹುಡುಗಿ, ಇನ್ಮೇಲಾದ್ರೂ ಹುಡುಗಿ ಆರಾಮಾಗಿರ್ಲಿ ಬೇರೆ ಮನೆ ಮಾಡ್ಕೊಂಡು. ಅದಕ್ಕೆ ನಾನೇ ಅವ್ರಿಗೆ ಮನೆ ಬಿಟ್ಟು ಹೋಗ್ರಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲ ರೀ, ಅವ್ರ ಮನೆ ಬಿಟ್ಟೋದ್ರೆ ಇಲ್ಲಿ ಮನೆ ನಡ್ಸೋದು ಕಷ್ಟ ಆಗಲ್ವಾ? ನೀವು ಏನು ಮಾಡ್ತಾ ಇದ್ರೆ ನಿಮ್ಗೆ ಅರ್ಥ ಆಗ್ತಿದ್ಯಾ? ಪಾರ್ವತಿ, ಏನು ಮಾಡೋಣ? ಅಪ್ಪ ಅಮ್ಮ ಹಿಂಗೆಲ್ಲ ಕಿತ್ತಾಡ್ತಾ ಇದ್ದಾರೆ, ಏನು ಮಾಡೋದು? ನಂಗೆ ಏನು ಮಾಡಬೇಕು ಅರ್ಥನೇ ಆಗ್ತಾಯಿಲ್ಲ. ಆನಂದ್, ಹೋಗ್ಬಿಡೋಣ ಆನಂದ್, ಇಲ್ಲಿರೋದು ಬೇಡ. ನಾನು ಅಂದರೆ ಅತ್ತೆಗೆ ಸ್ವಲ್ಪನೂ ಇಷ್ಟ ಇಲ್ಲ, ರಾಧಿಕಾ ದೀಪಗೂ ಸ್ವಲ್ಪನೂ ಇಷ್ಟ ಇಲ್ಲ ನಾನು ಇಲ್ಲಿರೋದು. ಇಷ್ಟ ಇಲ್ಲದೆ ಇರೋರನ್ನ ಮನೇಲಿ ಎಷ್ಟು ದಿನ ಅಂತ ಇಟ್ಕೋತಾರೆ? ಅದಕ್ಕೆ ಬೇಡ, ಹೋಗ್ಬಿಡೋಣ. ಬೇಕಾದರೆ ನೀವು ದಿನ ಇಲ್ಲಿ ಬಂದು ಮಾತಾಡಿಸ್ಕೊಂಡು ಬನ್ನಿ, ಅದಾದಮೇಲೆ ನಮ್ಮ ಮನೆಗೆ ಬನ್ನಿ. ಆದರೆ ಇಲ್ಲಿರೋದು ಬೇಡ ಆನಂದ್, ನನ್ನ ಕೈಲಿ ಆಗ್ತಾಯಿಲ್ಲ, ಪ್ಲೀಸ್. ಇತ್ತೀಚೆಗೆ ನನಗೆ ತುಂಬ ಹೆಲ್ತ್ ಪ್ರಾಬ್ಲಮ್ಸ್ ಆಗ್ತಾಯಿದೆ, ನಿಮಗೂ ಗೊತ್ತು. ನನಗೆ ಎಷ್ಟೆಲ್ಲ ಹೆಡ್ಡೇಕ್ ಬರ್ತಾಯಿದೆ ಗೊತ್ತಾ? ನಿಜವಾಗ್ಲೂ ಈಗೀಗ ಇತ್ತೀಚೆಗೆ ತುಂಬ ಹೆಡ್ಡೇಕ್ ಬರ್ತಾಯಿದೆ. ನನಗೆ ಯಾಕೋ ಈ ಸ್ಟ್ರೆಸ್ ಎಲ್ಲ ತೊಗೊಳಕ್ಕಾಗ್ತಾಯಿಲ್ಲ ನಾನು. ಅದು ಅಲ್ಲದೆ ನಾನೀಗ ಹೊಟ್ಟೆಲಿ ಬೇರೆ ಇದ್ದೀನಿ. ಇಂಥ ಟೈಮಲ್ಲಿ ನಾನು ಖುಷಿಯಾಗಿರ್ಬೇಕಲ್ವ? ನಾನು ಹತ್ಕೊತಾ ಇದ್ದರೆ ನನ್ನ ಮಗುನೂ ಅದ್ರ ಬೆಳವಣಿಗೆ ಎಲ್ಲ ಪ್ರಾಬ್ಲಮ್ ಆಗಲ್ವಾ? ಅದಕ್ಕೆ ನನಗೆ ಯಾಕೋ ಇಲ್ಲಿರೋದು ಸರಿ ಅನ್ನಿಸ್ತಾ ಇಲ್ಲ. ನನ್ನ ಯಾರು ಇಷ್ಟನೇ ಪಡಲ್ಲ. ಹಿಂಗಿದ್ದಾಗ ನಾನು ಎಷ್ಟು ದಿನ ಅಂತ ಸಹಿಸ್ಕೊಳ್ಳಿ ಆನಂದ್, ನೀವೇ ಹೇಳಿ. ಇಷ್ಟು ದಿನ ಜಗಳ ಆದಾಗೆಲ್ಲ ಈ ಮನೇಲಿರೋದು ಬೇಡ, ಬೇರೆ ಹೋಗೋಣ ಬಾ ಅಂತ ಕರೆದಾಗೆಲ್ಲ ಬೇಡ ಬೇಡ ಅಂತ ಇದ್ಲು. ಈಗ ಅವಳೇ ಬಾಯ್ ಬಿಟ್ಟು ಹೋಗೋಣ ಅಂತ ಕೇಳ್ತಾ ಇದ್ದಾಳೆ, ಹೋಗೋದೇ ಸರಿ. ಇಲ್ಲಿ ನೋಡ್ರಿ, ನಾನು ಹೇಳ್ತಾ ಇದ್ದೀನಿ, ಅವ್ರೇನಾದರೂ ಮನೆ ಬಿಟ್ಟು ಹೋಗೋದಾದರೆ ಈ ಮನೆಯಿಂದ ಒಂದು ಸಾಮಾನು ಕೂಡ, ಒಂದು ಬಿಡಿ ಏನೋ ಒಂದು ವಸ್ತು ಕೂಡ ಅವ್ರು ಒಯ್ಯಂಗಿಲ್ಲ, ಬರೇ ಕೈಲೇ ಹೋಗ್ಬೇಕು ಅವ್ರು ಅಷ್ಟೇ. ಅಮ್ಮ, ನೀನೇನು ಭಯ ಬೀಳಬೇಡ, ನೀನೇನೋ ಟೆನ್ಷನ್ ತೊಗೋಬೇಡ. ನಮ್ಮ ಬಟ್ಟೆ, ನಮ್ಮ ರೂಮಲ್ಲಿರೋಂಥ ಮಂಚ, ನಾನು ಮದುವೆ ಆದಾಗ ವಸ್ತ್ರಕ್ಕೆ ತಂದಿದ್ನಲ್ಲ ಮಂಚ, ಅದಷ್ಟೇ, ಇಷ್ಟೇ ಒಯ್ತೀವಿ. ಇನ್ನು ಈ ಮನೆಯಿಂದ ಒಂದು ಸಣ್ಣ ಸ್ಪೂನ್ ಕೂಡ ಮುಟ್ಟಲ್ಲ, ಒಂದು ಗ್ಲಾಸ್ ಕೂಡ ಮುಟ್ಟಲ್ಲ. ಏನಂದರೆ ಏನೂ ತೊಗೊಂಡೋಗಲ್ಲ. ನಮ್ಮ ಬಟ್ಟೆ, ಆ ಮಂಚ ಅಷ್ಟೇ ತೊಗೊಂಡೋಗ್ತೀವಿ. ಅದಷ್ಟೇ ಅಲ್ವಾ ನಮಗೆ ಸೇರಿದ್ದು, ಅದಷ್ಟೇ ತೊಗೊಂಡೋಗ್ತೀವಿ. ನೀನೇನು ತಲೆ ಕೆಡಿಸ್ಕೋಬೇಡ. ಹೌದತ್ತೆ, ನಮಗೇನು ಬೇಡ, ಈ ಮನೇಲಿರೋದು ಏನು ವಸ್ತುಗಳು ಬೇಡ. ನನ್ನ ಗಂಡ ಎಲ್ಲ ಹೊಸ್ದಾಗೆ ತೊಗೋತೀವಿ ನಾವು. ಇಲ್ಲಿದೇನು ಬೇಡ, ಏನು ತೊಗೊಂಡೋಗಲ್ಲ. ಎದಕ್ಕಂದರೆ ಇವೆಲ್ಲ ನನ್ನ ಗಂಡ ತಂದು ಹಾಕಿರೋದು, ಅದಕ್ಕೆ ಇವುಗಳ ಮೇಲೆಲ್ಲ ನನಗಷ್ಟೇ ಹಾಕಿರೋದು. ಅವ್ರ ಮೇಲೆ ಪ್ರೀತಿ ಇರುತ್ತಲ್ಲ ನನಗೆ, ಅದಕ್ಕೆ ಬೇರೆ ಯಾರಿಗೂ ಕೊಡೋಕ್ಕೆ ಇಷ್ಟ ಇಲ್ಲ ನನಗೆ. ಅತ್ತೆ, ಮಗ ಸೊಸೆ ಬೇರೆ ಮನೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಏನಾದರೂ ಸಾಮಾನುಗಳು ತಮ್ಮ ಕೈಲಾದಷ್ಟು ಕೊಡ್ತಾರಲ್ಲ ಅಪ್ಪ ಅಮ್ಮ, ಮತ್ತು ನೀವೇನು ಕೊಡಲ್ಲ ಅಂತ ಹೇಳ್ತಾ ಇದ್ದೀರಾ? ಅವರಿಗೆಲ್ಲ ಸಾಮಾನುಗಳು ಕೊಟ್ಬಿಟ್ರೆ ಮತ್ತು ನಮ್ಮನೆಲ್ಲ ಬರಗೇ ಆಗಲ್ವಾ? ಅದಕ್ಕೆ ಅವ್ರದವರೇ ಕೊಂಡ್ಕೋತಾರೆ. ನಮ್ಮಮ್ಮಂಗೆ ನಮ್ಮ ಜೊತೆ ಸ್ವಲ್ಪ ಪ್ರೀತಿಯಿಂದ ಮಾತಾಡೋಕ್ಕೆ ಬರಲ್ಲ ಮನಸ್ಸು, ಇನ್ನಂಥದ್ದು ಮನೆ ಸಾಮಾನೆಲ್ಲ ನಮಗೆ ಕೊಡ್ತಾರಾ? ಸರಿ ಪಾರ್ವತಿ, ನೀನು ಹುಷಾರು, ಸರಿಯಾಗಿ ಊಟ ಮಾಡು, ಟ್ಯಾಬ್ಲೆಟ್ಸ್ ಎಲ್ಲ ಟೈಮ್ ಸರಿಗೆ ಹಾಕೋ. ನಾನು ಹೊರಗಡೆ ಹೋಗ್ತೀನಿ, ಮತ್ತೆಲ್ಲ ಮನೆಯೆಲ್ಲ ಹುಡುಕ್ಬೇಕಲ್ಲ, ಅದಕ್ಕೆ ಯಾವುದಾದ್ರೂ ಒಂದು ಸಣ್ಣ ಮನೆ ಹುಡುಕ್ತೀನಿ ಸದ್ಯಕ್ಕೆ. ಈಗ ಹೆಂಗೋ ಅಪಾರ್ಟ್ಮೆಂಟ್ ಎಲ್ಲ ತೊಗೋತಿದ್ದೀವಲ್ಲ ಮನೆ, ಅದು ರೆಡಿ ಆಗೋವರೆಗೂ ಬಾಡಿಗೆ ಮನೇಲಿ ಇದ್ರೆ ಆಯಿತು. ಯಾವುದಾದ್ರೂ ನಮಗೆ ಅನುಕೂಲ ಆಗೋಂಥದ್ದು ಮನೆ ಹುಡುಕ್ತೀನಿ. ನೀನು ಹುಷಾರಾಗಿರೋ. ಹಾಂ ಸರಿ ರೀ, ನೀವು ಹುಷಾರು. ಸರಿ ಪಾರ್ವತಿ, ನಾನಿನ್ನ ಬರ್ತೀನಿ. ಪಾರ್ವತಿ, ನಡಿ, ನಿನ್ನೆ ಹಣ್ಣು ತಂದಿದ್ವಲ್ಲ ಅದನ್ನೆಲ್ಲ ಸಿಪ್ಪೆ ಬಿಡಿಸ್ಕೊಡ್ತೀನಿ, ನೀನು ತಿನ್ನುವಂತೆ ಬಾ. ಪ್ರಿಯಾ, ನೀನೇನೋ ಸಿಪ್ಪೆ ಸುಲ್ಕೊಡೋದು ಬೇಡ, ನಾನು ಸುಲ್ಕೋತೀನಿ. ನೀವು ನಾಳೆ ಹನಿಮೂನ್ಗೆ ಹೋಗ್ಬೇಕಲ್ಲ, ಬ್ಯಾಗ್ ಪ್ಯಾಕ್ ಮಾಡೋದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಮಾಡ್ಕೊಬಾ. ಹೌದು, ಪ್ಯಾಕ್ ಮಾಡೋದಿದೆ ಎಲ್ಲ, ನಿನ್ನೆ ಶಾಪಿಂಗ್ ಮಾಡ್ಕೊಂಬಂದಿದ್ದೀವಿ, ಅದನ್ನೆಲ್ಲ ಜೋಡಿಸ್ಬೇಕೀಗ ಬ್ಯಾಗಲ್ಲಿ. ಸರಿ ನಡಿ. ಈ ಇಬ್ಬರು ಸೊಸ್ತ್ರು ಎಷ್ಟು ಅನ್ಯನ್ವಾಗಿದ್ದಾರಲ್ಲ, ಏನು ಮಾಡಿದ್ರು ಇಬ್ಬರು ಬೇರೆ ಆಗ್ತಾಯಿಲ್ಲ. ಏನು ಮಾಡೋದು, ಎಲ್ಲಿ ಅಂತ ಮನೆ ಹುಡ್ಕೋದು? ನಿನ್ನೆ ಎಲ್ಲ ಹುಡುಕಿ ಸಾಕಾಯ್ತಪ್ಪ, ಈ ಮನೆಯೇ ಸಿಗ್ತಾಯಿಲ್ಲ. ಯಾರನ್ನ ಕೇಳೋದು, ಏನು ಮಾಡೋದು ಗೊತ್ತೇ ಆಗ್ತಾಯಿಲ್ಲ. ನನ್ನ ಫ್ರೆಂಡ್ಸ್ಗೂ ಎಲ್ಲ ತಿಳಿಸಿದ್ದೀನಿ, ಎಲ್ಲಾದರೂ ಇದ್ದರೆ ಹೇಳ್ರಿ ಅಂತ. ಅವ್ರಿಗೂ ಇಲ್ಲ ಕಣೋ, ಮನೆ ಖಾಲಿ ಇರೋದು ಯಾವುದು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡೋದು? ಯಾರನ್ನಾದ್ರೂ ಬ್ರೋಕರ್ಗೆ ಏನಾದರೂ ಹೇಳಲ್ಲ? ಆನಂದ್, ಪಾರ್ವತಿ ಯಾಕೆ ಬರ್ತಾ ಇಲ್ಲ? ನಿಮ್ಮ ತಮ್ಮನ ಮದುವೆ ಇತ್ತಲ್ಲ, ಚೆನ್ನಾಗಾಯ್ತಾ ಮದುವೆ ಎಲ್ಲ? ಏನು ಪಾರ್ವತಿ ಮದುವೆ ಬಿಸಿಲಿ ಆಫೀಸ್ನೇ ಮರ್ತ್ಬಿಟ್ಟಿದ್ದಂಗಿದ್ದಾಳೆ? ಅದು ಸುಷ್ಮಾ, ಇದು ಏನಾಯಿತು ಅಂದರೆ ಮದುವೆ ಎಲ್ಲ ಚೆನ್ನಾಗೇ ಆಯಿತು. ಈಗ ಪಾರ್ವತಿ ಪ್ರೆಗ್ನೆಂಟ್ ಇದ್ದಾಳೆ, ಅದಕ್ಕೆ ಅವಳು ಸ್ವಲ್ಪ ಹುಷಾರಿರಲಿಲ್ಲ, ಸ್ವಲ್ಪ ವೀಕ್ ಇದ್ದಾಳೆ ಅಂತೆ. ಅದಕ್ಕೆ ಡಾಕ್ಟರು ಬೆಡ್ ರೆಸ್ಟ್ ಎಲ್ಲ ಹೇಳಿದ್ದಾರೆ, ಹಂಗಾಗಿ ಆಫೀಸಿಗೆ ಬರ್ತಾ ಇಲ್ಲ. ಓ ಹೌದಾ, ಕಂಗ್ರ್ಯಾಚುಲೇಷನ್ಸ್ ಆನಂದ್. ಪಾರ್ವತಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬಿಡಿ, ನಾನು ಅವಳಿಗೆ ಫೋನ್ ಮಾಡಿ ಮಾತಾಡ್ತೀನಿ. ಹೇಳೇ ಇಲ್ಲಪ್ಪ ನೀವು ಯಾರಿಗೂ.
ಇಲ್ಲ ಸುಷ್ಮಾ, ಸ್ವಲ್ಪ ಮದುವೆ ಎಲ್ಲ ಇತ್ತಲ್ಲ, ಇನ್ನೂ ಸ್ವಲ್ಪ ಬ್ಯುಸಿ ಇದ್ವಿ, ಹಂಗಾಗಿ ಯಾರಿಗೂ ಹೇಳೋಕ್ಕಾಗಿರಲಿಲ್ಲ. ಇಲ್ಲಿ ಯಾರಿಗೂ ಕೊಲೀಗ್ಸ್ ಕೂಡ ನಾನು ಇನ್ನೂ ಯಾರಿಗೂ ವಿಷಯ ಹೇಳಿಲ್ಲ. ಸ್ವಲ್ಪ ಬ್ಯುಸಿ ಇದ್ದೆ, ಹಂಗಾಗಿ ಹೇಳೋಕ್ಕಾಗಿರಲಿಲ್ಲ. ಈಗ ಮನೆ ಬೇರೆ ಹುಡುಕ್ತಾ ಇದ್ದೀನಿ, ಯಾವುದು ಮನೆಯೇ ಸಿಗ್ತಾ ಇಲ್ಲ. ನಿನ್ನೆಯಿಂದ ತುಂಬ ಹುಡುಕಿದ್ದೀನಿ, ನಿನ್ನೆ ಇಲ್ಲ, ಯಾವುದು ಸಿಗಲೇ ಇಲ್ಲ. ನನ್ನ ಫ್ರೆಂಡ್ಸಿಗೂ ಕೇಳಿದೆ, ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಂಗೇನಾದರೂ ಗೊತ್ತಿದೆಯಾ ಸುಷ್ಮಾ, ಯಾವುದಾದ್ರೂ ಖಾಲಿ ಇರೋದು ಮನೆ? ನಮ್ಮ ಮನೆ ಪಕ್ಕ ಒಂದು ಸಣ್ಣದ ಮನೆ ಇದೆ, ಅದು ಖಾಲಿನೇ ಇದೆ. ಅಂದರೆ ಅದು ತುಂಬ ಚಿಕ್ಕದ ಮನೆ, ನಿಮ್ಗದು ಅಡ್ಜಸ್ಟ್ ಆಗುತ್ತೋ ಇಲ್ಲ ಗೊತ್ತಿಲ್ಲಪ್ಪ. ಹೌದಾ? ಈಗ ಸದ್ಯ ಮನೆ ಸಣ್ಣದಾದರೂ ಪರವಾಗಿಲ್ಲ, ಅಡ್ಜಸ್ಟ್ ಆಗ್ತೀವಿ. ನಡಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಹೋಗಿ ನೋಡ್ಕೊಂಬಂದ್ಬಿಡೋಣವಾ? ಸರಿ, ನಡೀರಿ. ಸ್ವಲ್ಪ ಸಮಯದ ನಂತರ ನಮ್ಮ ಮನೆ ಈ ಕಡೆ ಇರೋದು. ಬನ್ನಿ, ಟೀನೋ ಅಥವಾ ಕಾಫಿನೋ ಕುಡ್ಕೊಂಡು ಆಮೇಲೆ ಮನೆ ನೋಡಿದ್ರಾಯ್ತು. ಈಗ ಬೇಡ, ಹೆಂಗೋ ಈ ಮನೆಗೆ ಬರ್ತೀವಲ್ಲ, ನಾನು ಪಾರ್ವತಿ ಬಂದಾಗ ಒಂದ್ಸರಿ ನಿಮ್ಮ ಮನೆಗೆ ಬರ್ತೀವಿ. ಈಗ ಮನೆಯೆಲ್ಲ ನೋಡೋಣವಾ? ಎಲ್ಲಿ ಓನರ್ ಎಲ್ಲಿರ್ತಾರೆ? ಇಲ್ಲೇ ಓನರ್ ಪಕ್ಕ ಇದ್ದಾರೆ, ಈ ಕಡೆ ಸೈಡ್ ಮನೆ ಇದೆ ಅವ್ರದ್ದು. ಇದೆಲ್ಲ ಬಾಡಿಗೆ ಮನೆದಿದು. ನಾನು ಹೋಗಿ ಕೀ ಇಸ್ಕೊಂಬರ್ತೀನಿ, ಇಲ್ಲೇ ವೆಯ್ಟ್ ಮಾಡಿ. ಓನರ್ದು ಮನೆನೂ ಇಲ್ಲೇ ಇದೆ, ಆ ಕಡೆ ಸೈಡ್ ಇದೆ ಅವ್ರದ್ದು. ಇದೆಲ್ಲ ಬಾಡಿಗೆ ಮನೆ, ಇಲ್ಲಿ ಬಾಡಿಗೆ ಬಂದಿರೋರಿಗೆಲ್ಲ ಕೊಡ್ತಾರೆ. ಆ ಕಡೆನೂ ಬಾಡಿಗೆ ಇದ್ದಾರೆ. ಈ ಕಡೆ ನಿಮ್ಮದು ಇದು ಖಾಲಿನೇ ಇದೆ ಅಲ್ಲ, ಹಂಗಾಗಿ ಇದು ಡೋರ್ ಓಪನೇ ಇರುತ್ತೆ, ಕೀ ಏನೂ ಹಾಕಿಲ್ಲ. ನಡೀರಿ ಒಳಗಡೆ, ನಾನು ಓನರ್ಗೆ ಫೋನ್ ಮಾಡಿ ಹೇಳ್ತೀನಿ ಈ ಥರ ಬಂದಿದ್ರು ಅಂತ. ಅವಾಗ ಬೇಕಾದರೆ ನೀವು ಅದೇನೋ ರೆಂಟಿಂದೆಲ್ಲ ಮಾತಾಡ್ಬೋದು. ಈಗ ಸದ್ಯ ರೂಮ್ ನೋಡೋಕ್ಕೆ ಅವರೇನೂ ಬರಲ್ಲ, ನೀನು ನೋಡು, ನಿಂಗೆ ಓಕೆ ಆದರೆ ಆವಾಗ ಮಾತಾಡ್ತೀನಿ ಅವ್ರ ಜೊತೆ. ಸರಿ, ಹಂಗಾದ್ರೆ ಇದು ಬೆಡ್ರೂಮು, ಮತ್ತು ಕಿಚನ್ ಒಂದಿದೆ, ಸಣ್ಣದೊಂದು ಹಾಲು ಇದೆ. ಬೆಡ್ರೂಮ್ ಪಕ್ಕನೇ ಒಂದು ಬಾತ್ರೂಮ್ ಇದೆ, ಅಟ್ಯಾಚ್ ಬಾತ್ರೂಮು ಅಲ್ಲ, ಆದರೆ ರೂಮ್ ಹೊರಗಡೆ ಸ್ವಲ್ಪ. ಅಷ್ಟೇ, ಇಷ್ಟೇ ಇರೋದು ಈ ಮನೆ. ಕಿಚನ್ ತೋರಿಸ್ತೀನಿ ಬನ್ನಿ. ಪರವಾಗಿಲ್ಲ, ಚೆನ್ನಾಗಿದೆ, ಇಬ್ಬರಿಗೆ ಆರಾಮಾಗಿ ಅಡ್ಜಸ್ಟ್ ಆಗ್ಬೋದು. ಇದು ಕಿಚನ್, ಹೇಳಿದ್ನಲ್ಲ ಮನೆ ಸ್ವಲ್ಪ ಚಿಕ್ಕದಾಗುತ್ತೆ. ಅಡ್ಜಸ್ಟ್ ಆಗ್ತೀರಾ ಇಬ್ಬರು? ಆರಾಮಾಗುತ್ತೆ ಸುಷ್ಮಾ, ನಾವಿರೋದು ಇಬ್ಬರೇ ಅಲ್ವಾ, ಆರಾಮಾಗುತ್ತೆ. ಪರವಾಗಿಲ್ಲ, ಅಷ್ಟೇನೋ ಚಿಕ್ಕದು ಅನ್ನಿಸ್ತಾ ಇಲ್ಲ. ಒಂದು ಲೆಕ್ಕಕ್ಕೆ ಓಕೆ, ಇಬ್ರಿಗೆ ಅಲ್ವಾ, ನಡೆಯುತ್ತೆ. ಹಂಗಾದ್ರೆ ಓಕೆ. ಅಲ್ಲ, ಈಗ ಅರ್ಜೆಂಟಾಗಿ ಮನೆ ಯಾಕೆ ಚೇಂಜ್ ಮಾಡ್ತಾ ಇದ್ದೀರಾ? ಅದು ಬೇರೆ ಪಾರ್ವತಿ ಪ್ರೆಗ್ನೆಂಟ್ ಇದ್ದಾಳೆ ಅಂತ ಹೇಳಿದ್ರಿ, ಈ ಟೈಮಲ್ಲಿ ಮನೆ ಯಾಕೆ ಚೇಂಜ್ ಮಾಡ್ತಾ ಇದ್ದೀರಾ? ನಮ್ಮ ಮನೆ ಪರಿಸ್ಥಿತಿ ನಿಂಗೆ ಗೊತ್ತೇ ಇದೆ ಅಲ್ಲ ಸುಷ್ಮಾ. ಏನು ಮಾಡೋದು, ದಿನ ಜಗಳ ಆಗ್ತಾನೇ ಇದೆ, ಆಗ್ಬರ್ತಾ ಇಲ್ಲ ನಮ್ಮಮ್ಮಂಗೆ, ಪಾರ್ವತಿಗೆ. ನಮ್ಮಮ್ಮ ಗೊತ್ತಲ್ವ ನಿಂಗೆ, ನಮ್ಮಮ್ಮ ನಮ್ಮ ತಂಗಿರ ಬುದ್ಧಿ. ಅದಕ್ಕೆ ಈಗ ಪಾರ್ವತಿ ಬೇರೆ ಪ್ರೆಗ್ನೆಂಟ್ ಇದ್ದಾಳಲ್ಲ, ಇಂಥ ಟೈಮಲ್ಲಿ ಸುಮ್ಮನೆ ಯಾಕೆ ಮನೇಲಿ ಕಿರಿಕಿರಿ ಜಗಳ, ಯಾರಿಗೂ ನೆಮ್ಮದಿ ಅನಿಸಲ್ಲ. ಹಂಗಾಗಿ ಬೇರೆ ಮನೆ ಮಾಡ್ತಾಯಿದ್ವಿ. ನಮ್ಮಪ್ಪನೂ ನಾವೇನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ, ಆದರೆ ನಮ್ಮಪ್ಪನೂ ಬೇಡ ಇಲ್ಲಿರೋದು, ಬೇರೆ ಹೋಗ್ಬಿಡ್ರಿ, ಆರಾಮಾಗಿರ್ರಿ ಅಂತ ಅವರು ಹೇಳ್ತಾ ಇದ್ದಾರೆ. ಪಾರ್ವತಿನೂ ಯಾಕೋ ಬಾಯ್ ಬಿಟ್ಟು ಹೇಳ್ತಾ ಇದ್ದಾಳೆ, ಬೇಡ ರೀ, ಬೇರೆ ಮನೆ ಮಾಡೋಣ, ಇಲ್ಲಿ ಆಗ್ತಾಯಿಲ್ಲ ನನಗೆ ಅಂತ ಹೇಳಿದ್ಲು. ಹಂಗಾಗಿ ಬೇರೆ ಮನೆ ನೋಡ್ತಾ ಇದ್ದೀನಿ. ಹೌದಾ? ಈಗ ಪಾರ್ವತಿ ಪ್ರೆಗ್ನೆಂಟ್ ಇದ್ದಾಳಲ್ಲ, ಇಂಥ ಟೈಮಲ್ಲಿ ನೀವು ಬೇರೆ ಮನೆ ಮಾಡ್ಬೋದಾ? ಆ ಥರ ಏನೋ ಅಂತಾರಪ್ಪ, ಪ್ರೆಗ್ನೆಂಟ್ ಇರೋವಾಗ ಮನೆ ಬದಲಾಯಿಸಬಾರ್ದು ಅಂತ ಅಂತಿರ್ತಾರೆ, ಅದಕ್ಕೆ ಕೇಳಿದೆ. ಅದೇನೋ 5 ತಿಂಗಳು ಒಳಗಡೆ ಇದ್ದಾಗ ಮನೆ ಬದಲಾಯಿಸ್ಬೋದಂತೆ, ಏನೂ ಆಗಲ್ಲ ಅಂತೆ, ನಮ್ಮಪ್ಪ ಕೇಳ್ಕೊಂಬಂದಿದ್ದಾರೆ. ಹೌದಾ? ಹಂಗಾದ್ರೆ ಸರಿ. ಮನೆ ಇಷ್ಟ ಆಯ್ತಾ? ಸುಷ್ಮಾ, ನನಗೇನೋ ಇಷ್ಟ ಆಯಿತು. ಒಂದ್ಸರಿ ಪಾರ್ವತಿಗೂ ಫೋನ್ ಮಾಡಿ ಹೇಳ್ತೀನಿ, ವಿಡಿಯೋ ಕಾಲ್ ಮಾಡಿ ಇದೆಲ್ಲ ತೋರಿಸ್ತೀನಿ, ಕಿಚನು, ಹಾಲು ಮತ್ತು ಬೆಡ್ರೂಮ್ ಎಲ್ಲ ತೋರಿಸ್ತೀನಿ. ಅವಳು ಓಕೆ ಅಂದರೆ ನಾನು ಫೈನಲ್ ಮಾಡ್ತೀನಿ. ಅದಾದಮೇಲೆ ಓನರ್ಗೆ ಮಾತಾಡಿದ್ರಾಯ್ತು, ಈ ರೆಂಟು ಏನು ಅಂತ, ಅಡ್ವಾನ್ಸ್ ಏನಾದರೂ ಕೊಡಬೇಕಂತ ಎಲ್ಲ ಕೇಳ್ಕೊಂಡ್ರೆ ಆಯಿತು. ಇದು ರೆಂಟು ಅಡ್ವಾನ್ಸ್ ಎಲ್ಲ ನನಗೂ ಗೊತ್ತು, ಯಾಕಂದರೆ ಇಲ್ಲಿ ನಾವು ಮನೆ ಪಕ್ಕ ಅಲ್ವಾ, ಅವ್ರು ನಂಗೆ ಹೇಳ್ತಾಯಿದ್ರು ಯಾರಾದರೂ ಬರೋರಿದ್ರೆ ಹೇಳಮ್ಮ ಅಂತ. ಬಂದವರೆಲ್ಲ ವಾಪಸ್ ಹೋಗ್ತಾಯಿದ್ರು, ಅಂದರೆ ಮನೆ ತುಂಬ ಚಿಕ್ಕದಾಗುತ್ತೆ, ಅಡ್ಜಸ್ಟ್ ಆಗಲ್ಲ ಅಂತ ಹೇಳ್ತಾಯಿದ್ರು. ನಿಮ್ಮ ಥರ ಗಂಡ ಹೆಂಡತಿ ಯಾರೂ ಬಂದಿರಲಿಲ್ಲ, ಫ್ಯಾಮ್ಲಿ ಎಲ್ಲ ಬರ್ತಿತ್ತಲ್ಲ, ಹಂಗಾಗಿ ಒಪ್ಕೋತಿರ್ಲಿಲ್ಲ. ಇದು ನಿಮ್ಮಿಬ್ಬರಿಗೆ ಸರಿ ಆಗುತ್ತಲ್ಲ. ಇದು ಎಷ್ಟಂದರೆ ಬಾಡಿಗೆ ಬಂದು 4,500 ಇದೆ, 4,500 5 ಅಂತಾರೆ, ನೀನು 4,500 ಕೇಳಿದ್ರೂ ಕೊಡ್ಬೋದು. ಅದಾದಮೇಲೆ ಕರೆಂಟ್ ಬಿಲ್ಲು ಮತ್ತು ವಾಟರ್ ಬಿಲ್ಲು ಎಲ್ಲ ನಿಮ್ಮ ಕಡೆನೇ ಇರುತ್ತೆ. ಮತ್ತು ಇದು ಅಡ್ವಾನ್ಸ್ ಬಂದು 20,000 ಏನೋ ಇಸ್ಕೊತಾರೆ ಅವರು. ಇಷ್ಟು ಇದೆ ನೋಡು. ಹೌದಾ? ಸರಿ, ಹಂಗಾದ್ರೆ ಪಾರ್ವತಿಗೆ ಒಂದ್ಸರಿ ಕೇಳ್ತೀನಿ, ಅವಳಿಗೂ ಇಷ್ಟ ಆಗ್ಬೋದೇನೋ. ಮನೆ ದೊಡ್ಡದಿದ್ದಷ್ಟು ಪಾರ್ವತಿಗೆ ಕಷ್ಟ ಅಲ್ವಾ, ಎಲ್ಲ ಮನೆ ಅದೆಲ್ಲ ಮನೆಯೆಲ್ಲ ತೊಳೆಯೋದು ಬಳಿಯೋದು ಅದೆಲ್ಲ ಕಷ್ಟ ಆಗ್ಬಿಡುತ್ತೆ. ಚಿಕ್ಕದಿದ್ರೆ ಅವಳಿಗೂ ಒಳ್ಳೇದು. ಇಂಥ ಈಗ ಪ್ರೆಗ್ನೆಂಟ್ ಬೇರೆ ಇದ್ದಾಳಲ್ಲ, ಒಪ್ಕೋಬೋದು ಅಂತ ಅನ್ನಿಸ್ತಾ ಇದೆ. ಒಪ್ಕೊಂಡ್ರೆ ನನಗೇನೋ ಓಕೆ ಅನ್ನಿಸ್ತಾ ಇದೆ. ರೆಂಟು ಅಡ್ವಾನ್ಸ್ ಕೂಡ ಓಕೆ ಕೊಡ್ಬೋದು, ಅಷ್ಟೇನಿಲ್ಲ, ಪರವಾಗಿಲ್ಲ. ಎಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ಅಲ್ಲ, ನೀರೆಲ್ಲ ಬರುತ್ತಲ್ಲ?
ಹ್ಞೂ ಆನಂದ್, ನೀರೆಲ್ಲ ಬರುತ್ತೆ. ನೀರಿಂದು ಎಲ್ಲ ಕರೆಂಟ್ ಎಲ್ಲ ಕನೆಕ್ಷನ್ಸ್ ಎಲ್ಲ ಕರೆಕ್ಟಾಗಿದೆ. ನೀವು ಇಲ್ಲಿ ಗ್ಯಾಸ್ ಕೂಡ ಇಟ್ಕೊಳ್ಳೋಕ್ಕೆಲ್ಲ ಎಲ್ಲ ಚೆನ್ನಾಗಿದೆ. ನಿಮಗೇನೋ ಪ್ರಾಬ್ಲಮ್ ಅನ್ನೋ ಥರ ಏನೂ ಇಲ್ಲ. ಎಲ್ಲ ಫೆಸಿಲಿಟೀಸ್ ಇಲ್ಲೆಲ್ಲ ಇದೆ. ನೀನೇನು ಅದೇನು ತಲೆ ಕೆಡಿಸ್ಕೋಬೇಡ. ಸರಿ ಸುಷ್ಮಾ, ಪಾರ್ವತಿಗೆ ಫೋನ್ ಮಾಡ್ತೀನಿ ಹಾಗಾದ್ರೆ.